ದನುಗೂರಿನಲ್ಲಿ ಬಾವಿಗೆ ಬಿದ್ದಿದ್ದ 10 ಅಡಿ ಹೆಬ್ಬಾವನ್ನು ರಕ್ಷಿಸಿದ ಉರುಗ ತಜ್ಞ ಜಗದೀಶ್. ಮಳವಳ್ಳಿ ತಾಲೂಕಿನ ದನುಗೂರು ಗ್ರಾಮದ ವಾಸಿ ನಂದೀಶ್ ಅವರ ಜಮೀನಿನಲ್ಲಿದ್ದ ಬಾವಿಗೆ ಬಿದ್ದಿದ್ದ ಸುಮಾರು 10 ಅಡಿ ಉದ್ದದ ಹೆಬ್ಬಾವನ್ನು ಉರುಗ ತಜ್ಞ ಜಗದೀಶ್ ರಕ್ಷಣೆ ಮಾಡಿ ಕಾಡಿಗೆ ಬಿಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಬಾವಿಗೆ ಬಿದ್ದಿದ್ದನ್ನು ನಂದೀಶ್ ಕಂಡು ತಕ್ಷಣ ಹಲಗೂರು ಗ್ರಾಮದ ವಾಸಿ ಉರುಗತಜ್ಞರಾದ ಜಗದೀಶ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಜಗದೀಶ್ ಬಾವಿಗೆ ಹಗ್ಗದ ಸಹಾಯದಿಂದ ಹಿಡಿದು ನೀರಿನಲ್ಲಿದ್ದ ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಯವರ ಸಮ್ಮುಖದಲ್ಲಿ ಶಿಂಷಾ ಅರಣ್ಯ ಪ್ರದೇಶಕ್ಕೆ ಬಿಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಉರುಗತಜ್ಞ ಜಗದೀಶ್ ಮಾತನಾಡಿ, ನಾನು ವೃತ್ತಿಯಲ್ಲಿ ಹಲಗೂರು ಗ್ರಾಮದಲ್ಲಿ ಎಲೆಕ್ಟ್ರಿಷಿಯನ್ ಮಾಡಿಕೊಂಡು ಅದರ ಜೊತೆಯಲ್ಲಿ ಅವುಗಳನ್ನು ನೋಡಿದ ಜನರು ನಮಗೆ ವಿಷಯ ತಿಳಿಸುತ್ತಾರೆ. ನಾವು ಅದನ್ನು ಹಿಡಿದು ಕಾಡಿಗೆ ಬಿಡುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದೇವೆ ಎಂದರು. ಇತ್ತೀಚೆಗೆ ಹಲಗೂರು ಸುತ್ತಮುತ್ತ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಬ್ಬಾವುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ. ರೈತರು ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ಜಮೀನುಗಳಲ್ಲಿ ಓಡಾಡಬೇಕು ಎಂದು ಮನವಿ ಮಾಡುವುದರ ಮುಖಾಂತರ ಹಾವುಗಳನ್ನು ಕಂಡರೆ ಅದನ್ನು ಹೊಡೆದು ಸಾಯಿಸಬೇಡಿ. ತಕ್ಷಣ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಾನು ಮತ್ತು ಕೃಷ್ಣರವರ ದೂರವಾಣಿ ಸಂಖ್ಯೆಗಳನ್ನು ಈ ಸಂದರ್ಭ ನೀಡಿದ ಅವರು, ನಾವು ತಕ್ಷಣ ಬಂದು ರಕ್ಷಣೆ ಮಾಡಿ ಕಾಡಿಗೆ ಬಿಡುತ್ತೇವೆಂದು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಹಲಗೂರು. ನ್ಯೂಸ್ ರೀಡರ್ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಅಂದ್ರೆ ಮೀನು ಒಂದು 6 ಇದ್ದು ಅವು ಎಲ್ಲ ಹಳೆ ಅಷ್ಟೇ. ಮೀನು ಅಂತ ತಿಂದಿದ್ದೆ ನೋಡಿ, ಎಲ್ಲ ಇವು ಇದು ಬರುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ. ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.